ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ವೈಕುಂಠ ದ್ವಾದಶಿ. ಈಗಾಗಲೇ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ ಮೇಲೆ ಇದು ವೈಕುಂಠ ದ್ವಾದಶಿ. ಇದರ ವಿಶೇಷಗಳು ಹಾಗೆಯೇ ಇದನ್ನು ಯಾವ ರೀತಿಯಾಗಿ ನಮಗೆ ಇದರ ಮಹತ್ವವನ್ನು ತೋರ್ಪಡಿಸ್ಕೊಡುತ್ತೆ ಅಂತಕ್ಕಂಥದ್ದನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಇಂದು ವೈಕುಂಠ ದ್ವಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ 33,000 ಒಂದು ದೇವತೆಗಳು ಉತ್ತರ ದ್ವಾರದ ಮುಖೇನ ವಿಷ್ಣುವಿನ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭ, ವಿಷ್ಣು ಅಲ್ಲಿಗೆ ದರ್ಶನ ಕೊಟ್ಟಂತಹ ಒಂದು ಇತಿಹಾಸವನ್ನು ಗಮನಿಸಿ ನೋಡೋಕೆ ಹೋದಾಗ ಇಂದಿನ ದಿನ ಮುಕ್ಕೋಟಿ ದ್ವಾದಶಿ, 33 ಕೋಟಿ ಒಂದು ದೇವತೆಗಳ ದರ್ಶನ ಮಾಡಿದಂತಹ ಒಂದು ವಿಶೇಷವಾದ ಪರ್ವ, ಅಂದರೆ ಮುಕ್ತಾಯ ಅಂತ ನಾವು ಕರಿತೀವಿ. ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ, ಒಂದು ಹೋಮ ಮಾಡಿದಾಗ ಪೂರ್ಣಾಹುತಿ ಅಂತಿರುತ್ತೆ. ಯಾವುದೇ ಕೆಲಸಕ್ಕೂ ಆದಿ ಅಂತ್ಯ ಅಂತಿರುತ್ತೆ. ಕೆಲವರಿಗೆ ಆದಿಯಲ್ಲಿ ಏನೂ ನಮಗೆ ಅವಕಾಶ ಸಿಗಲಿಲ್ಲ ಅಂದರೆ ಅಂತ್ಯವನ್ನಾದರೂ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ನಾವು ಚಿಕ್ಕ ವಯಸ್ಸಿನಿಂದ ಬರ್ತಾ ಇರ್ತೀವಿ, ದಾನ ಧರ್ಮ ಏನೂ ಮಾಡಲಿಲ್ಲ ಅಂದರೆ ಅಂತ್ಯದಲ್ಲಾದರೂ ದಾನ ಮಾಡಬೇಕು. ಆ ರೀತಿ ನೋಡೋಕೆ ಹೋದಾಗ ಈ ಮುಕ್ಕೋಟಿ ದ್ವಾದಶಿ ಅಥವಾ ವೈಕುಂಠ ದ್ವಾದಶಿ ಇಂದು ಈ ದಿನ ಬಹಳ ಪ್ರಾಶಸ್ತ್ಯವಾದ ದಿನ ಕೂಡ ಇದಾಗಿರುತ್ತೆ. ಪರಿಸಮಾಪ್ತಿಯ ದಿನ ಆಗಿರುತ್ತೆ. ಏಕಾದಶಿಯನ್ನು ಪೂರ್ಣವಾಗಿ ಉಪವಾಸ ಮಾಡಿಕೊಂಡು, ಹಾಗೆ ದಾನ ಧರ್ಮಗಳಿರ್ಬೋದು, ಜಪ ತಪಗಳಿರ್ಬೋದು, ಎಲ್ಲವನ್ನು ಮುಗಿಸಿ ಇಂದು ನಾವು ಅಂತ್ಯಕ್ಕೆ ಬಂದಿರತಕ್ಕಂಥ, ಅಂದರೆ ವೈಕುಂಠ ಏಕಾದಶಿ ಆದ ಮಾರನೇ ದಿನ ಬರ್ತಕ್ಕಂಥದ್ದೇ ವೈಕುಂಠ ದ್ವಾದಶಿ, ಮುಕ್ಕೋಟಿ ದ್ವಾದಶಿ. ಇದರಿಂದ ನಮಗೆ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಅಂದರೆ, ನಾವು ಉಪವಾಸ ಇದ್ದಂಥವ್ರಿಗೆ ಪರಿಸಮಾಪ್ತಿ ಮಾಡ್ತಕ್ಕಂಥದ್ದು, ಪಾರಣ ಮಾಡಿಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೈವಲ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಯಾವುದೇ ಒಬ್ಬ ಅತಿಥಿಗೆ ನಾವು ಆಹಾರ ಎಲ್ಲವನ್ನೂ ಕೊಟ್ಟು ಆ ಅತಿಥಿ ಕಡೆಯ ಭಾಗದಲ್ಲಿ ಅವರು ನಿರ್ಗಮಿಸುವ ವೇಳೆ ಇದೆ ಅಲ್ವಾ, ಅದೇ ನಮಗೆ ಇಂಪಾರ್ಟೆಂಟು. ಅವ್ರು ಸಂತೃಪ್ತಿಯಾಗಿ ಹೋಗ್ತಾ ಇದ್ದಾರಾ? ನಾವೆಷ್ಟೋ ಜನ ಅತಿಥಿಗಳನ್ನು ತುಂಬ ಚೆನ್ನಾಗಿ ನೋಡಿ, ಇನ್ನು ಲಾಸ್ಟ್ ಡೇ ಬಂದಾಗ, ಲಾಸ್ಟ್ ಸಮಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದಾಗ, ನಾವು ಮಾಡಿದ್ದೆಲ್ಲ ಕೂಡ ಹೋಮಕ್ಕೆ ಹಾಕಿದಂತಹ ತುಪ್ಪದ ರೀತಿ ಅಂದರೆ ಎಷ್ಟೋ ಸರಿ ಕೆಲವರಿಗೆ ಅದು ಪೂರ್ಣವಾಗಿ ಫಲ ಕೂಡ ಕೊಡಲ್ಲ. ಆದರೆ ಈ ದಿನ, ಈ ಮುಕ್ಕೋಟಿ ದ್ವಾದಶಿಯ ದಿನ ಉಪವಾಸ ಇದ್ದು ಉಪವಾಸನ ಬಿಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಈ ಉಪವಾಸ ಬಿಡ್ತಕ್ಕಂಥದ್ದು, ಇಂದಿನ ದಾನ ಧರ್ಮಗಳು 100 ಯಜ್ಞಗಳ ಫಲ, 100 ಯಜ್ಞಗಳ ಫಲ. ನಿನ್ನೆಯಿಂದ ನೀವೆಷ್ಟು ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ದೇಹ, ಪರಿಶುದ್ಧವಾದ ಆಸೆ ಆಕಾಂಕ್ಷೆಗಳಿಟ್ಕೊಂಡಿದ್ರು, ಅದನ್ನು ಇವತ್ತಿನ ದಿವಸ ಪಾರಣ ಮುಖಾಂತರ ಪಾಪ ವಿಮುಕ್ತಿ ಮಾಡ್ಕೊಳ್ಳೋದು. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನಾದಿಗಳನ್ನು ಮುಗಿಸಿ ಪೂಜಿಸಿ ದ್ವಾದಶಿ ಇರ್ತಕ್ಕಂಥ ಈ ಟೈಮಲ್ಲಿ, ಈ ಒಂದು ಸಮಯದಲ್ಲಿ ಒಳ್ಳೆಯ ಶುದ್ಧವಾದ ಸಾತ್ವಿಕ ಆಹಾರ, ರಜೋ ಆಹಾರ, ತಮೋ ಆಹಾರಗಳು ಎರಡೂ ದಿನ ಕೂಡ ನಿಷಿದ್ಧ ಇರುತ್ತೆ. ಇನ್ನು ಇದರಿಂದ ಏನಾಗುತ್ತೆ, ಒಳ್ಳೆಯ ಆಹಾರ ಸೇವನೆ ಮಾಡಿಕೊಂಡು ಭಗವಂತನ ಆರಾಧನೆ ಮಾಡಿಕೊಂಡು, ಒಂದು ಕೈಲಾದರೆ ಕನಿಷ್ಠ ಪಕ್ಷ 5 ಜನಗಳಿಗೆ ಇಂದು ಆಹಾರವನ್ನು ಕೊಟ್ಟಿದ್ದೆ ಆದರೆ ಇದು ಪೂರ್ಣ ಫಲವನ್ನು ಕೂಡ ಕೊಡುತ್ತೆ. ಹಾಗೆ ತುಳಸಿಯಿಂದ ಇವತ್ತು ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾರಿಗಾದರೂ ಸ್ವಯಂ ಪಾಕಕ್ಕೆ ದಾನ ಕೊಡ್ತಕ್ಕಂಥದ್ದು. ಹಾಗೆ ನಿನ್ನೆ ನೀವು ವಿಷ್ಣು ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ ಇವತ್ತೂ ಮಾಡಿದ್ರೂ ಕೂಡ ಅದರ ಫಲ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ಉತ್ತರದ ದ್ವಾರ ಹಾಗೇ ತೆಗೆದಿಟ್ಟಿರ್ತಾರೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ 21 ದಿನ ಇಟ್ಟಿರ್ತಾರೆ. ಇಂದು ಪಾರಣ ಮಾಡ್ಕೊಳ್ಳೋದಕ್ಕೆ, ಅನ್ನದಾನ ಮಾಡ್ಕೊಳ್ಳೋಕ್ಕೆ, ಸಂಕಲ್ಪಗಳು ಮಾಡ್ಕೊಳ್ಳೋದಕ್ಕೆ, ದಾನ ಧರ್ಮಾದಿಗಳಿಗೆ ಇಂದು ಬಹಳ ವಿಶೇಷವಾದ ಕಾಲ ಕೂಡ ಇದಾಗಿರುತ್ತೆ. ಕೇವಲ ವಿಷ್ಣು ಅನುಗ್ರಹ ಒಂದೇ ಸಿಗಲ್ಲ, 33 ಕೋಟಿ ದೇವತೆಗಳ ಅನುಗ್ರಹ ಸಹ ಸಿಗಬೇಕು ಅಂದರೆ ಇಂದು ಬಹಳ ಸಂತೃಪ್ತಿಯಿಂದ, ಒಂದು ಸಂತೋಷದಿಂದ ಇಂದು ಅನ್ನದಾನವನ್ನು, ಆಹಾರ ದಾನ ಮಾಡೋದ್ರಿಂದ, ನಿರ್ಗತಿಕರಿಗೆ ಕೈಲಾದ ಸಹಾಯ ಮಾಡೋದ್ರಿಂದ, ಅಶಕ್ತರಿಗೆ ಸಹಾಯ ಮಾಡೋದ್ರಿಂದ ಭಾಳಷ್ಟು ಶುಭ ಆಗುತ್ತೆ. ಮುಕ್ಕೋಟಿ ಏಕಾದಶಿಗೂ ಎಷ್ಟು ಪ್ರಾಶಸ್ತ್ಯ ಇದೋ, ಮುಕ್ಕೋಟಿ ದ್ವಾದಶಿಗೂ ಕೂಡ ಅಷ್ಟೇ ಪ್ರಾಶಸ್ತ್ಯ ಇದೆ. ಸಂಧ್ಯಾಕಾಲ ಸೂರ್ಯಾಸ್ತದ ತನಕ ನಾವು ಈ ತಿಥಿಯನ್ನು ಪಕ್ಕಕ್ಕಿಟ್ಟು, ಆದರೂ ದಿನ ಸಂಪೂರ್ಣವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ನಿರರ್ಗಳವಾಗಿ ಜಪ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.